ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಆಲ್ ಇನ್ ಒನ್ ಕನ್ನಡ. ನಾನು ನಿಮ್ಮ ಸುಮಾ. ಇವತ್ತು ನಾನು ನಿಮಗೆ ಒಂದು ವರ್ಕ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅಲ್ಲೇ ತುಂಬ ದಿವಸ ಆಗಿತ್ತು ಈ ಥರ ವರ್ಕ್ದು ವಿಡಿಯೋ ಹಾಕಿ. ಮೊನ್ನೆ ಸ್ಲೀವ್ಸ್ ಡಿಸೈನ್ದು ಹಾಕಿದ್ದೆ. ಇವತ್ತು ಬ್ಯಾಕ್ ಡಿಸೈನ್ದು ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಡಿಸೈನ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಏನು ಗೊತ್ತಾ, ಈ ರಾಲ್ಸಾನ್ ಕಂಪ್ಯೂಟರ್ ಮಿಷನ್ನಿಗೆ ಸೈಡ್ ಹೊಡೆದ್ಬಿಡುತ್ತೆ ಒಂದೊಂದು ಟೈಮು ರಾಲ್ಸಾನ್ ಮಿಷನ್ನು. ಇದು ಏನು ಗೊತ್ತಾ, ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತುಂಬ ಲೇಟ್ ಆಗುತ್ತೆ. ಮಿಷನ್ನು ಅಂದರೆ ತುಂಬ ಲೇಟಾಗಿ ಡಿಸೈನ್ ಆಗುತ್ತೆ. ಇದನ್ನು ನಾವು ಎಷ್ಟು ಫಾಸ್ಟ್ ಆಗಾದರೂ ಎಷ್ಟು ಸ್ಲೋ ಆಗಾದರೂ ಹಾಕ್ಕೋಬೋದು. ಕಂಪ್ಯೂಟರ್ ಎಂಬ್ರಾಯ್ಡ್ರಿಗಿಂತ ಏನು ಕಡಿಮೆ ಇಲ್ಲ ರಾಲ್ಸಾನ್ ಮಿಷನ್ನು. ನೀವು ಕಂಪ್ಯೂಟರ್ ಎಂಬ್ರಾಯ್ಡ್ರಿನೇ ಮಲ್ಲೇ ಮಾಡಬೇಕು ಅನ್ನೋದೆಲ್ಲ ಅಲ್ಲ. ಈ ಮಿಷನಲ್ಲೂ ಕೂಡ ನಾವು ಆರಾಮಾಗಿ ವರ್ಕ್ನ ಮಾಡ್ಬೋದು. ಖಂಡಿತವಾಗ್ಲೂ ಅಕ್ಕ ವರ್ಕ್ ಹೇಳ್ಕೊಡ್ತೀರಾ ಅಂತ ನೀವು ಕೇಳ್ತಾ ಇದ್ದೀರಾ. ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ ಇದ್ರ ಡಿಸೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ ಏನು ಗೊತ್ತಾ ಪ್ರಾಬ್ಲಮ್ ಆಗಿರೋವಂಥದ್ದು, ನನ್ನ ಶಾಪ್ನಲ್ಲಿ ನನ್ನ ಹತ್ರ ಇರೋದು ಒಂದು ಮಿಷನ್ ಇದೆ. ವರ್ಕ್ ಮಿಷನು ಒಂದೇ ಇರೋದು. ಬಟ್ ನಾವು ಮಾಡೋ ಮಿಷನು ಬೇರೆಯವ್ರ ಕೈಗೆ, ಅಂದರೆ ಬೇರೆಯವ್ರನ್ನ ಕೂರಿಸಿ ಮಾಡಿಸಿದಾಗ ಅವ್ರಿಗೆ ಅಷ್ಟು ಮಿಷನ್ ಯಾವ ಥರ ಹ್ಯಾಂಡ್ಲು ಮಾಡೋದೊಂದು ಗೊತ್ತಿರಲ್ಲ. ಹೆಂಗೆ ಬೇಕು ಆ ಥರ, ಯಾವ ಥರ ಬೇಕು ಆ ಥರ ಎಲ್ಲ ಫ್ರೇಮ್ ಎಲ್ಲ ಹಿಡ್ದು ಹೊಸ್ದಾಗಿ ಕಲಿತಾ ಇರ್ತಾರಲ್ವ. ಈಗ ನಾವು ಹೊಸ್ದಾಗಿ ಕಲಿತಾ ಇರುವಾಗ ಹಂಗೆ ಆಗಿತ್ತಲ್ವ. ಮಿಷನ್ಗಳು ಕೆಲವೊಂದು ಟೈಮು ಪ್ರಾಬ್ಲಮ್ ಆಗಿಬಿಡ್ತವೆ. ಹಂಗಾಗಿ ಅದನ್ನು ನಾನು ಎಲ್ಲೇ ಯಾರೂ ರೆಡಿ ಮಾಡಿಕೊಡಲ್ಲ, ನಾನು ಹಾಸನ್ಗೆ ತೊಗೊಂಡೋಗ್ಬೇಕಾಗುತ್ತೆ. ಹಂಗಾಗಿ ಈ ಥರ ಪ್ರಾಬ್ಲಮ್ಗಳಿದ್ದಾವೆ. ಖಂಡಿತವಾಗ್ಲೂ ನಾನು ಕಲಿಸ್ಬೇಕು, ನಾನು ಕಲಿಸ್ತೀನಿ ಅಂದಾಗ ನೀವು ಖಂಡಿತವಾಗ್ಲೂ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ಥರ ಪ್ರಾಬ್ಲಮ್ ಇರೋದಕ್ಕಷ್ಟೇ ನಾನು ಕಲಿಸಲ್ಲ ಶಾಪಲ್ಲಿ ಅಂತ ಹೇಳ್ತಾ ಇರೋಂಥದ್ದು. ಮತ್ತು ನಾನು ಪ್ರತಿಯೊಂದು ಕೆಲಸನೂ ನಾನು ಒಬ್ಬಳೇ ಮಾಡ್ಕೋಬೇಕು. ನಾನು ಬೇರೆ ಯಾರನ್ನೂ ಎಲ್ಪಿಗೆ ಇಟ್ಕೊಂಡಿಲ್ಲ. ಪ್ರತಿಯೊಂದು ಕೆಲಸನೂ ನಾನೇ ಮಾಡಬೇಕಾಗಿರೋದ್ರಿಂದ ನನಗೆ ಟೈಮು ಸಾಕಾಗಲ್ಲ. ಹಾಗಾಗಿ ಈ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಅರ್ಥ ಮಾಡ್ಕೋತೀರಾ ಅಂತಲೂ ಕೂಡ ನಾನು ಭಾವಿಸಿದ್ದೀನಿ. ಈ ಥರ ಪ್ರಾಬ್ಲಮ್ ಆಗ್ತವೆ. ಮಿಷನ್ನು ನಮಗೆ ಏನಂದರೆ, ನೀವು ಈಗ ಹೊಸ್ದಾಗಿ ಕಲಿತಾ ಇರ್ತೀರಲ್ವ, ನೀವು ಹೊಸ್ದಾಗಿ ಕಲಿತು ನಾನು ಯಾವ್ದಾದ್ರು ಡಿಸೈನ್ ಮಾಡೋಕ್ಕೆ ಹೋದಾಗ ಅದು ನನಗೆ ಅಷ್ಟು ಕಂಟ್ರೋಲಿಗೆ ಸಿಗಲ್ಲ. ನಾನು ಆಲ್ರೆಡಿ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಹಂಗಾಗಿ ನಾನು ನನ್ನ ತುಂಬ ಜನ ಕೇಳಿದ್ದಾರೆ ನಿಮ್ಮ ಶಾಪಲ್ಲಿ ಕಲಿತೀವಿ ಅಂತ. ಬಟ್ ನಿಮಗೆ ಅಂದರೆ ನನ್ನ ಕಟ್ಟಿಂಗು, ಸ್ಟಿಚಿಂಗು ಮತ್ತು ವರ್ಕು ಎಲ್ಲ ನಾನೊಬ್ಬಳೇ ಮಾಡೋದ್ರಿಂದ ಇವಾಗ ನಿಮ್ಗೆ ಹೇಳ್ಕೊಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಅಂತ ಸ್ವಲ್ಪ ಟೈಮ್ ನಿಮಗೆ ಕೊಡಬೇಕಾಗುತ್ತಲ್ವ. ಹಾಗಾಗಿ ನನ್ನ ಟೈಮ್ ಇಲ್ಲದೆ ಇರೋ ಕಾರಣ ನಾನು ನಿಮಗೆ ಹೇಳ್ಕೊಡ್ತಾ ಇಲ್ಲ. ಓಕೆನಾ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಫಸ್ಟಿಗೆ ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ನೀವು ಯಾವ ಥರ ಶೇಪ್ಗಳು ಬೇಕಾದ್ರೂ ಹಾಕ್ಕೊಡ್ಬೋದು. ಮತ್ತು ಕಸ್ಟಮೈಸ್ ಅಂತೂ ನಮ್ಮ ರಾಲ್ಸಾನ್ ಮಿಷನಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಹಂಗಾಗಿ ಇವಾಗ ನೋಡಿ, ನಾನು ಆಮೇಲೆ ಮತ್ತೆ ಪೈಪಿಂಗ್ ದಾರ ಹಾಕ್ಕೊಂಡು ಅದ್ರ ಮೇಲೆ ನಾನು ಪಿಕಾಕ್ ಬ್ಲೂನಲ್ಲಿ ನಾನು ಪೈಪಿಂಗ್ ದಾರನ ಟ್ರೇಸ್ ಮಾಡಿರೋ ಅಂಥದ್ದು. ಆ ಟ್ರೇಸ್ ಮಾಡಿದ್ಮೇಲೆ ನಾನು ಒಂದು ಆರ್ಚ್ ಶೇಪಲ್ಲಿ ನಾನು ಇದು ಮಾಡ್ಕೊಂಡಿರೋಂಥದ್ದು, ಡಿಸೈನ ಮಾಡಿರೋಂಥದ್ದು. ಆಮೇಲೆ ನಾನು ಬಾಲ್ ಚೈನ್ನ ಫಿಲ್ ಮಾಡ್ತಾಯಿದ್ದೀನಿ. ಓಕೆನಾ, ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಅದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ನಮ್ಮ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ಗೆ ಟಕ್ಕರ್ ಕೊಡುತ್ತೆ ನಮ್ಮ ರಾಲ್ಸಾನ್ ಮಿಷನ್ ಅನ್ನೋದು ಮಾತ್ರ ಸುಳ್ಳಲ್ಲ. ಆದರೆ ಬಟ್ ಇದ್ರದ್ದು ಏನು ಗೊತ್ತಾ, ನಾವೇ ಮಾಡಬೇಕಾಗಿರುತ್ತೆ. ನಾವೇ ಕುತ್ಕೋಬೇಕಾಗಿರುತ್ತೆ. ಮತ್ತು ಫ್ರೇಮ್ ಎಲ್ಲ ನಾವೇ ಮೂವ್ ಮಾಡಬೇಕು. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಂದರೆ ಅದ್ರ ಪಾಡಿಗೆ ಅದು ಮಾಡಿಕೊಳ್ಳುತ್ತೆ. ಅದು ಅಷ್ಟೇ ಇದ್ರದಕ್ಕೂ ಅದಕ್ಕೂ ಡಿಫ್ರೆನ್ಸು. ಓಕೆನಾ. ಬಟ್ ಇದು ನನಗೆ ಹೊಸ್ದಾಗಿ ಕಲಿಯೋರಿಗೆ ಮತ್ತು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಆರಾಮಾಗಿ ಈ ಥರ ಮಿಷನ್ಗಳನ್ನ ತೊಗೊಂಡು ನೀವು ಕಲಿಬೋದು. ನಾನು ಇದಕ್ಕೆ ಸ್ಟೋನ್ ಚೈನ್ನ ಹಾಕ್ಕೊಂಡ್ರೆ ಅಷ್ಟು ಯಾಕೆ ಅಂದರೆ ಇದು ಸ್ವಲ್ಪ ಬ್ಲೌಸು ಸ್ವಲ್ಪ ಜರಿನೇ ಜಾಸ್ತಿ ಇತ್ತು. ಆ ಥರ ಕಾರಣಕ್ಕೋಸ್ಕರ ನಾನು ಇದು ಪೈಪಿಂಗ್ ದಾರನ ಯೂಸ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು. ಇವಾಗ ನೋಡಿ, ನಿಮಗೆ ಬಾಲ್ ಚೈನ್ ಆ್ಯಡ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕೆಲವೊಂದು ಟೈಮು ಈ ಥರ ಬಾಲ್ ಚೈನು ಕಟ್ ಆಗಿಬಿಡುತ್ತೆ, ಅದು ನೀಡಲ್ಗೆ ಒಂದು ಪಾಯಿಂಟ್ ಸಿಕ್ಕಿದಾಗ ಅದನ್ನು ನೀವು ನೀಟಾಗಿ ಫಿನಿಶಿಂಗ್ನ ಜಾಯಿನ್ನ ಮಾಡ್ಕೋಬೇಕಾಗುತ್ತೆ. ಆವಾಗ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದುಬಿಟ್ಟು ಸ್ಯಾರಿ ಪಿಕಾಕ್ ಬ್ಲೂ ಇದೆ. ನಿಮಗೆ ಸ್ವಲ್ಪ ಲೈಟ್ ರಮಾ ಗ್ರೀನ್ ಥರ ಕಾಣಿಸ್ತಾ ಇದೆ. ಹೌದು, ನನಗೆ ಫುಲ್ಲು ಪರ್ಫೆಕ್ಟ್ ಪಿಕಾಕ್ ಬ್ಲೂ ದಾರ ಸಿಗಲಿಲ್ಲ, ಲೈಟಾಗಿದೆ ಅಷ್ಟೇ, ಲೈಟಾಗಿ ರಮಾ ಗ್ರೀನ್ ಇರೋದು. ಅದು ನಾನು ನೋಡಿ ಅದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದಮೇಲೆ ನಾನು ಹಾಕ್ಕೊಂಡಿರೋಂಥದ್ದು. ಆಮೇಲೆ ನೋಡಿ ನಾನು 3 ನಂಬರಲ್ಲಿ ಇಟ್ಕೊಂಡು ಈ ಥರ ನಾನು ಜರಿ ದಾರನ ಯೂಸ್ ಮಾಡಿಕೊಂಡು ಈ ಥರ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಈ ಥರ ಜರಿ ದಾರದಲ್ಲಿ ಹಾಕೋತಾ ಇದ್ದೀನಿ. ಬಟ್ ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ, ಇದು ನೋಡಿದ್ರೆ ಅಂದರೆ ರಿಯಲಿಯಾಗಿ ನೋಡೋಕ್ಕೆ ಕಾಣಿಸುತ್ತೆ. ಹಂಗಾಗಿ ಜರಿ ದಾರ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಇದಕ್ಕೆ, ಬರೀ ಒಂದು ಲೀಫ್ ಹಾಕೋಕ್ಕೆ ಮಾತ್ರ ನಾನು ಯೂಸ್ ಮಾಡಿರೋಂಥದ್ದು. ಇನ್ನು ನಾನು 30 ದಿನದ ಚಾಲೆಂಜ್, ಈಗ ಸದ್ಯಕ್ಕೆ ನಾನು 30 ದಿನ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡೋಣ, 30 ದಿನ ಆದಮೇಲೆ ನೋಡೋಣ ಅಂತ ಅಲ್ವಾ. ಓಕೆನಾ, ನಿಮಗೆ ಗೊತ್ತಾಗ್ತಾ ಇದೆ ಡಿಸೈನ್ ಯಾವ ಥರ ಬರ್ತಾ ಇದೆ. ಒಂದೊಂದು ಡಿಸೈನ್ನ ನಾವು ಫಿನಿಶಿಂಗ್ ಮಾಡ್ತಾ ಅದು ಅದರದ್ದೇ ಆದ ಅಟ್ರ್ಯಾಕ್ಷನ್ ನಿಮಗೆ ಕೊಡ್ತಾ ಹೋಗುತ್ತೆ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಥರ ನಿಮಗೆ ಬೇಕಾದರೆ ಸ್ಟೋನ್ ಚೈನ್ ಬೇಕಾದರೂ ನೀವು ಹಾಕಿಸ್ಕೋಬೋದು. ಈ ಕಸ್ಟಮೈಸ್ ಒಟ್ಟು ಇದರಲ್ಲಿ ಚೆನ್ನಾಗಿ ಕಸ್ಟಮೈಸ್ನ ಮಾಡ್ಬೋದು. ನೋಡಿ, ಆಲ್ರೆಡಿ ನಾನು ಗೋಲ್ಡಲ್ಲಿ ಲೀಫ್ನ ಹಾಕ್ಬಿಟ್ಟಿದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಫ್ರೆಂಡ್ಸ್, ಹಂಗಾಗಿ ನಾನು ಕಟ್ ಮಾಡಿ ಹಾಕ್ತೀನಿ ಅಷ್ಟೇ. ಗೊತ್ತಾಗಿರುತ್ತೆ ನಿಮಗೆ ಯಾವ ಥರ ಮಾಡ್ತಾಯಿದ್ದೀನಿ, ಯಾವ ಥರ ಇರುತ್ತೆ ಅದೆಲ್ಲನೂ. ಸ್ವಲ್ಪ ನಿಮಗೂ ಕೂಡ ಬೇಜಾರಾಗಬಾರ್ದಲ್ವ, ಫುಲ್ಲು ಬೇಕು ನಮಗೆ ಫುಲ್ಲು ಲೆಂತಿ ಆದರೂ ಪರವಾಗಿಲ್ಲ, ಫುಲ್ಲು ವೀಡಿಯೋ ಹಾಕಿ ಅಂತ ಕಮೆಂಟ್ ನೀವು ಮಾಡಿದರೆ ಖಂಡಿತ ನೆಕ್ಸ್ಟ್ ವೀಡಿಯೋ ಅಂದರೆ ನೆಕ್ಸ್ಟು ನಾನು ವರ್ಕ್ ಮಾಡೋ ವೀಡಿಯೋನ ಫುಲ್ಲು ಅಂದರೆ ನಾನು ಕ್ಯಾನ್ವಾಸ್ ಹಾಕ್ಕೊಳ್ಳೋದ್ರಿಂದ ಹಿಡ್ದು ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಹಿಡ್ದು ಫುಲ್ಲು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದು ನೀವು ಕಮೆಂಟ್ ಮಾಡಿದ್ರೆ ಮಾತ್ರ. ಇಲ್ಲ ನಮಗಿದೆ ಚೆನ್ನಾಗಿದೆ, ನಮಗಿದೆ ಪರವಾಗಿಲ್ಲ, ನಮಗೆ ಬೋರ್ ಆಗಲ್ಲ ಅಂದರೆ ಇದೇ ಥರ ವೀಡಿಯೋಸ್ಗಳನ್ನ ಹಾಕ್ತೀನಿ. ಓಕೆನಾ, ಇವಾಗ ಈ ಥರ ಒಂದು ಲೀಫು ಅಂದರೆ ಕಾಪರ್ ದಾರ, ಒಂದು ಲೀಫು ನಾನೇನು ಸ್ಯಾರಿ ಕಲರ್ ದಾರ ತೊಗೊಂಡಿದ್ದೀನಿ, ಆ ಸ್ಯಾರಿ ಕಲರ್ ದಾರದಲ್ಲಿ ಹಾಕಂತ ಹೋಗಬೇಕು. ಅದು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಮತ್ತು ಸ್ಲೀವ್ಸಿಗೆ ಮತ್ತು ಪ್ಯಾಟ್ರನ್ ಚೇಂಜ್ ಮಾಡಿದ್ದೀನಿ, ಸ್ವಲ್ಪ ಕಸ್ಟಮೈಸ್ ಮಾಡಿನೇ ಮಾಡಿಕೊಟ್ಟಿದ್ದೀನಿ. ಅಂದರೆ ಸ್ಲೀವ್ಸಿಗೆ ತುಂಬ ಸಿಂಪಲ್ಲಾಗಿ ಮಾಡಿಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೀನಿ. ಬ್ಯಾಕಿಗೆ ಸ್ವಲ್ಪ ಸಿಂಪಲ್ಲಾಗಿ, ಫ್ರಂಟು ಬ್ಯಾಕಿಗೆ ಎರಡೂ ಕೂಡ ಇದೇ ಥರ ಡಿಸೈನ್ ಬರುತ್ತೆ. ಓಕೆನಾ, ಇದು ಲೀಫ್ ಯಾವ ಥರ ಅಂದರೆ ನೀವು ಯಾವ ಥರ ಲೀಫು ಸೈಜು ತೊಗೋತೀರಾ ಆ ಥರ. ಇದು ನೀವು ಚಿಕ್ಕ ಸೈಜು ತೊಗೊಂಡ್ರೆ 1 2 3 4 ಆ ಥರ ಇಟ್ಕೊಂಡು ಮತ್ತೆ ನೀವು 1ಗೆ ಬರ್ಬೋದು, 0ಗೆ ಬರ್ಬೋದು. ಇಲ್ಲಾಂದರೆ ನಿಮ್ಗೆ ಸ್ವಲ್ಪ ಲೀಫ್ ದೊಡ್ಡದು ಬೇಕು ಅಂದರೆ 1 to 5ಗೆ ಹೋಗಿ ಮತ್ತೆ 5 to 1 ಬರ್ಬೋದು. ಈ ಥರ ನಿಮಗೆ ಯಾವ ಥರ ಲೀಫ್ ಬೇಕಾಗುತ್ತೆ ಸೈಜು ಅದ್ರ ಮೇಲೆ ಡಿಪೆಂಡ್ ಮಾಡಬೇಕಾಗುತ್ತೆ ನೀವು. ಹಂಗಾಗಿ ಇವಾಗ ನಾನು ಏನು ಸೆಂಟ್ರಲ್ಲಿ ಜಾಗ ಬಿಟ್ಕೊಂಡಿದ್ದೀನಿ ಆ ಜಾಗಕ್ಕೆಲ್ಲ ನಾನು ಇದನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಫಿನಿಶಿಂಗ್ ಆಗ್ತಾ ಡಿಸೈನ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಿಜವಾಗ್ಲೂ. ಹಂಗಾಗಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ನು ಹೇಳಿದ್ನಲ್ವ ಯಾವುದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ, ಅಷ್ಟೇ ವ್ಯತ್ಯಾಸ ಇರುತ್ತೆ. ಬಟ್ ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ರಾಲ್ಸಾನ್ ಮಿಷನ್ನ ತೊಗೋಬೋದು. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ಅಂದರೆ ಈಗ ನನಗೆ ಯೂಸ್ ಆಗುತ್ತೆ ಕಂಪ್ಯೂಟರ್ ಮಿಷನ್ ಎಂಬ್ರಾಯ್ಡ್ರಿ ತೊಗೊಂಡ್ರೆ. ಯಾಕೆ ಅಂದರೆ ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ಕೊಳ್ಳೋದ್ರಿಂದ, ಅಂದರೆ ಯಾರನ್ನೂ ಹೆಲ್ಪಿಗೆ ಇಟ್ಕೊಳ್ಳೋದ್ರಿಂದ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ನನಗೆ ಯೂಸ್ ಆಗುತ್ತೆ. ಬಟ್ ಅದಕ್ಕೆ ನನಗೆ ಇವಾಗಲೇ ಇನ್ವೆಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ ಏನೇನಾಗುತ್ತೆ ಅಂತ. ಆದಷ್ಟು ರಾಲ್ಸಾನ್ ಮಿಷನಲ್ಲೇ ಮಾಡ್ಕೊತಾ ಇದ್ದೀನಿ. ಈಗ ದಾರಗಳೆಲ್ಲ ನೀಟಾಗಿ ಟ್ರಿಮ್ನ ಮಾಡ್ಕೋತಾ ಇದ್ದೀನಿ. ಅದು ನಿಮಗೆ ಕಾಪರ್ ದಾರ ಅಷ್ಟು ಒಂದೊಂದು ಕಡೆ ಕಾಣಿಸ್ತಾ ಇದೆ, ಒಂದೊಂದು ಕಡೆ ಕಾಣಿಸ್ತಾ ಇಲ್ಲ. ಮತ್ತು ಶೇಪ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಅದನ್ನೇ ಈ ಥರ ಹಿಂಗೆ ಮಾಡ್ಕೊಳ್ಳೋ ಅಂಥದ್ದು ಡಿಸೈನ್ನ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ.